ಸೊ ಇವಾಗ ಎಲ್ಲಿದ್ದೀವಿ ಅಂತಂದರೆ ಆಲ್ಮೋಸ್ಟ್ 85 ಕಿಲೋಮೀಟರ್ಸ್ ಮೇಜರ್ ಜಂಕ್ಷನ್ ಹೈದ್ರಾಬಾದಿಂದ ಜಡ್ಚೆರೇಲಾ 85-87 ಐ ಮೀನ್ ಲೈಕ್ ಅಪ್ರಾಕ್ಸಿಮೇಟ್ಲಿ 90 ಕಿಲೋಮೀಟರ್ಸ್ ಆಗುತ್ತೆ ಹೈದ್ರಾಬಾದಿಂದ. ಲೈಕ್ 7 o'clock, ನಾಟ್ ಬ್ಯಾಡ್. 1 hour ಆಲ್ಮೋಸ್ಟ್ 85-90 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಸೊ ಐಡಿಯಾ ಇಸ್ ಏನೋ ಫಾಸ್ಟಾಗಿ ಹೋಗ್ಬಿಡ್ಬೇಕು, ಇದು ರೆಕಾರ್ಡ್ ಮಾಡಬೇಕು, ಅವೆಲ್ಲ ಏನು ಸೀನಿಲ್ಲ. ನಿಧಾನಕ್ಕೆ ಹೋಗ್ಬೇಕು, ಆರಾಮಾಗಿ ಹೋಗ್ಬೇಕು, ಸೇಫಾಗಿ ಹೋಗ್ಬೇಕು. ನಾಟ್ ಸೊ ವಿಂಡಿ. ಇಟ್ಸ್ ಗುಡ್ ವೆದರ್ ಟು ರೈಡ್, ವೆರಿ ಗುಡ್ ವೆದರ್ ಟು ರೈಡ್. ಹಿಂಗಿದ್ರೆ ಆರಾಮ್ಸೆ ಹೋಗ್ಬೋದು. ಕೈಗೊಂದು ಕ್ರೂಸರ್ ಏನೋ ಸಿಕ್ಬಿಟ್ರೆ ಬೈಕು, ಲೈಕ್ BMW 1250 GSX ಕ್ರೂಸರು ಅಥವಾ ಟೂರಿಸ್ಟ್ ಬೈಕ್ ಅದನ್ನು ಸಿಕ್ಬಿಟ್ರೆ ಈ ಥರ ವೆದರಲ್ಲಿ, ಆ್ಯಂಡ್ ಘಾಟ್ ಸೆಕ್ಷನ್ನು ಗೋವಾ ಅಥವಾ ಲೈಕ್ ಬೆಳಗಾಂ ಟು ಮಹಾರಾಷ್ಟ್ರ ರೂಟು ಆ ಥರ ಏನಾದರೂ ಪ್ಲೇಸ್ ಇತ್ತು ಅಂತಂದರೆ ಸಿಕ್ಬಿಟ್ರೆ ಆರಾಮಾಗಿ ಹೋಗ್ಬೋದು. 500-800 ಕಿಲೋಮೀಟರ್ ತನಕ ಆರಾಮ್ಸೆ ಹೋಗ್ಬೋದು. ಬಟ್ ಇಲ್ಲೇನಂತಂದರೆ ನೋಡ್ತೀರಲ್ಲ ಎಲ್ಲ ಕಡೆ ಲೈಕ್ ಬಾರನ್ ಲ್ಯಾಂಡ್, ಡ್ರೈ ಲ್ಯಾಂಡ್ ಆ ಥರ ಎಲ್ಲ ಓಪನ್ ಫೀಲ್ಡ್ಸ್ ಬೇಸಿಕಲಿ. ಈ ರೋಡ್ ಸೈಡ್ ಏನೇನು ಲೈಕ್ ಮರಗಳು ನೋಡ್ತಿದ್ದೀರಾ ಅದಷ್ಟೇ ಮರಗಳು, ಅದು ಆಚೆ ಕಡೆ ಏನೂ ಮರ ಇಲ್ಲ. ಇಟ್ಸ್ ಆಲ್ ಓಪನ್ ಫೀಲ್ಡ್ಸ್. ಮುಂದೆ ಒಂದು ಬೆಟ್ಟ ಕಾಣಿಸ್ತಿದೆ ಅನ್ಕೋತೀನಿ, ನೋಡಿ ಅದು ಏನು ಸಕ್ಕತ್ತಾಗಿದೆ. ಲೈಕ್ ಕೆ ಆ್ಯಂಡ್ ಸಿಂಗಲ್ ರಾಕ್ ಮೌಂಟೇನ್. ಐ ಥಿಂಕ್ ಸಿಂಗಲ್ ರಾಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದೊಂದು ಈ ಕಡೆ ಒಂದು ಸರಿ ಕಾಣ್ತಿದೆ ಬೆಟ್ಟಗಳೆರಡು. ಒಳ್ಳೆ ವ್ಯೂ ಮಾತ್ರ. ಮೋಸ್ಟ್ಲಿ ಕಾಣಿಸ್ತಿಲ್ಲ ಅನ್ಕೋತೀನಿ, ಅವರ ನೋ ನನಗೆ ಕ್ಯಾಮ್ರಾದಲ್ಲಿ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ಗೊತ್ತಿಲ್ಲ. ಅನ್ನಪೂರ್ಣ ಉಡುಪಿ ಅಂತ ಉಡುಪಿ ಅಲ್ಲ ಗುರು, ಉಡುಪಿ. UDUPI ಉಡುಪಿ, ನಾಟ್ ಉಡುಪಿ. UDIPI ಅಲ್ಲ, ಉಡುಪಿ. ಎಲ್ಲ ಕಡೆ ಉಡುಪಿ ರೆಸ್ಟೋರೆಂಟ್, ಅದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕು. ಉಡುಪಿ ರೆಸ್ಟೋರೆಂಟ್ ಅಂತ. ಒಂದು ನಿಮಿಷ ತೋರಿಸ್ತೀನಿ ಇದೆ ಎರಡು ಬೆಟ್ಟ. ಹಾಂ, ಇನ್ನೂ ಕಾಣಿಸಿಲ್ಲ. ನಿಮಗೆ ಎದುರುಗಡೆ ಕಾಣ್ತಿರೋದು ಚಿಕ್ಕ ಬೆಟ್ಟ, 2 ಚಿಕ್ಕ ಬೆಟ್ಟ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಹಾಂ, ಇವಾಗ ಕಾಣಿಸುತ್ತೆ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ನೋಡಿ, ಸೂಪರ್. ಆ್ಯಂಡ್ ಈ ಪ್ಲೇಸ್ ಬಂದ್ಬಿಟ್ಟು ಜಡ್ಚೆರೇಲಾ. ಸಕ್ಕತ್ತಾಗಿದೆ. ಹೈಕಿಂಗ್ ಪ್ಲೇಸು ಏನೋ ಗೊತ್ತಿಲ್ಲ, ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಐ ಥಿಂಕ್ ಇದು ಹೈದರಾಬಾದ್ ಆದಮೇಲೆ ಒನ್ ಆಫ್ ದ ಮೇಜರ್ ಜಂಕ್ಷನ್. ಆ್ಯಂಡ್ ನಾವು 100 ಕಿಲೋಮೀಟರ್ಸ್ ಆದಮೇಲೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ 89 ಕಿಲೋಮೀಟರ್ಸಲ್ಲಿದ್ದೀವಿ. ಅನದರ್ 11 ಕಿಲೋಮೀಟರ್ಸ್. ಲೆಟ್ಸ್ ಸಿ. ಇಲ್ಲ ಫ್ಲಾಗ್ ಇರುತ್ತೆ, ಅದೊಂದು ದೇವ್ರ ಇರುತ್ತೆ, ಫ್ಲಾಗ್ ಇರುತ್ತೆ. ಅದು ಯಾರು ಏನಕ್ಕೆ ಮಾಡ್ತಾರೆ, ಐ ಮೀನ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಎಲ್ಲ ಬೆಟ್ಟದಲ್ಲೂ ಇದೆ, ಎಲ್ಲ ಬೆಟ್ಟದಲ್ಲೂ ನಾನು ನೋಡಿದ್ದೀನಿ. ಸೊ ಅದು ಏನಕ್ಕಿರುತ್ತೆ, ಯಾರಾದರೂ ಐಡಿಯಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮುಂದೆ ಬ್ರೇಕಲ್ಲಿ ಸಿಗುವ. ಬಾಯ್ ಬಾಯ್, ಟಾಟಾ. ಸೊ ಯಾ ಗೈಸ್, ಬ್ರೇಕ್ ಆಯಿತು, ನಾವು ಹೊರಡುವ ಸಮಯ. ಅಯ್ಯೋ, ಮೊಬೈಲ್ ಹಾಕ್ಕೊಳ್ಳಿಲ್ಲ. ಸೆವೆನ್ 32 ಇವಾಗ. ಹತ್ತು ನಿಮಿಷ ಬ್ರೇಕ್ ಆಗಿದೆ. ಇದರಲ್ಲಿ ಇವಾಗ ರೀಚ್ ಆಗೋ ಟೈಮು 10:34 ಅಂತ ತೋರಿಸ್ತಿದೆ. 10:22 ಅಂತಿತ್ತು. 10 ನಿಮಿಷ ಬ್ರೇಕ್ ತೊಗೊಂಡೆ. ಸೊ 10:34 ಅಂತ ತೋರಿಸ್ತಿದೆ. ಚಲೋ, ಲೆಟ್ಸ್ ಮೂವ್.
ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಕೊಡುವ ಚಲೋ. ಸೊ ಕರೆಕ್ಟ್ 100 ಕಿಲೋಮೀಟರ್ಸಿಗೆ ನಿಲ್ಲಿಸಿದ್ದೆ. ನೆಕ್ಸ್ಟು ಎಲ್ಲಾದರೂ ಬ್ರೇಕ್ಫಾಸ್ಟ್ ನೋಡೋಣ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ನಿಲ್ಲಿಸುವ. ಏನಂತಂದರೆ ಸೊ ಇನ್ನು 100 ಕಿಲೋಮೀಟರ್ಸ್ ಇದೆ. ಇದು 100 ಕಿಲೋಮೀಟರ್ಸ್ಗೆ 2 hours 19 minutes ತೋರಿಸಿದೆ. ನಾವು ಇವಾಗ ಟೈಮ್ ಬಂದ್ಬಿಟ್ಟು 8:15 ಮಂತ್ರಾಲಯಗೆ ನಾ 100 ಕಿಲೋಮೀಟರ್ಸ್ ತೋರಿಸಿದೆ. ಇದು ಪ್ರಿಸೈಸ್ 98 ಕಿಲೋಮೀಟರ್ಸ್. ಆ್ಯಂಡ್ ರೀಚ್ ಆಗೋ ಟೈಮು ಆಸ್ ಪರ್ ಗೂಗಲ್ 10:33 ಅಂತ ತೋರಿಸಿದೆ. ನೋಡೋಣ ಅಷ್ಟೊತ್ತಿಗೆ ರೀಚ್ ಆಗ್ತದೆ. ಏನೋ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೋಗೋಣ. ಮತ್ತು ಇನ್ನೊಂದೊಂದು ಸ್ಟಾಕ್ ತಗೋತೀನಿ ಮಧ್ಯಕ್ಕೆ. ಐ ಥಿಂಕ್ ತೆಲಂಗಾಣ ಬಾರ್ಡರ್ ಮುಗೀತು ಅನ್ಕೋತೀನಿ. ಇದಿಲ್ಲ, ಸ್ವಲ್ಪದ್ರಲ್ಲಿ ಮುಗಿಬೋದು. ಕರ್ನಾಟಕ ಬಾರ್ಡ್ರ್ ಆಂಧ್ರ ಬಾರ್ಡ್ರ್ ಗೊತ್ತಿಲ್ಲ. ಒಟ್ಟಿನಲ್ಲಿ ತೆಲಂಗಾಣ ಬಾರ್ಡ್ರು ಮುಗೀತು. ತೋರಿಸ್ತೀನಿ. ಓಹೋ ಮುಂದೆ ನೋಡಿ ಗಣೇಶ ಹೋಗ್ತಾ ಇದ್ದಾನೆ. ಸೂಪರ್ ಗುರು, ಸಿಕ್ಕಾಬಳೆ ತೊಳ್ದಿದೆ ಮರ ನೋಡಿ. ಓ ಮೈ ಗಾಡ್, ಟ್ರ್ಯಾಕ್ಟ್ರಲ್ಲಿ ಜೈ ಗಣೇಶ. ಸೊ ಇಲ್ಲಿಂದ ಎಲ್ಲ ಸ್ಟೇಟ್ ಹೈವೇ, ಅದಕ್ಕೋಸ್ಕರ ಇದು ಇಷ್ಟೊಂದು ಟೈಮ್ ತೋರಿಸ್ತಿದ್ದು. 79 ಆಲ್ಮೋಸ್ಟ್ 80 ಕಿಲೋಮೀಟರ್ ಸ್ಟೇಟ್ ಹೈವೇ. ಸ್ಟಿಲ್ ಆಂಧ್ರ ತೆಲಂಗಾಣ ಆಯಿತು, ಆಂಧ್ರಲ್ಲಿದ್ದೀವಿ ಅನ್ಕೋತೀವಿ. ಗದ್ವಾಲ್ ತೆಲುಗು ಯಾವ ಪಿಕ್ಚರ್ ಅದು? ಅರುಂಧತಿ. ಗದ್ವಾಲ್ ಅದೇನಾಯಿತು ಗೊತ್ತಿಲ್ಲ ಗುರು, ಗೊತ್ತಿದ್ದವ್ರು ಹೇಳಿ. ಎಚ್ ಎಸ್ ಗದ್ವಾಲ್. ಆ್ಯಂಡ್ ಇಲ್ಲಿಂದ 70 ಹೈವೇಯಿಂದ ಡಿವಿಷನ್ ತೊಗೊಂಡ್ವಿ ರೈಟಿಗೆ. ಆ್ಯಂಡ್ ಅಲ್ಲಿಂದ 78-80 ಕಿಲೋಮೀಟರ್ಸ್ ಇಟ್ ಸೈಸ್. 78-80 ಕಿಲೋಮೀಟರ್ಸ್ಗೆ 2 hours ಅಂತಿದೆ. ರೋಡ್ ಚೆನ್ನಾಗಿತ್ತು. ಗ್ರೀನರಿ, ಮರಗಳು, ಎಷ್ಟು ಡಿಫ್ರೆನ್ಸು ಹೈವೇಯಿಂದ ಇಲ್ಲಿ. ಸರಿ ಡಿಫ್ರೆನ್ಸ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ವ್ಯೂ ಇದೆ. ಹಿಂಗೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನಿಧಾನಕ್ಕೆ ಪೇಷನ್ಸಿಂದ ಗಾಡಿ ಓಡಿಸ್ಬೇಕು. ಎಲ್ಲ ಕಡೆದೂ ಓಡಿಸ್ಬೇಕು. ಇಲ್ಲಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ, ಎಕ್ಸ್ಟ್ರಾ ಪೇಷನ್ಸ್ ಬೇಕು. ದಟ್ಸ್ ಆಲ್ ದಟ್ ಮ್ಯಾಟರ್ಸ್.